ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಹೊಂದಾಣಿಕೆ ಮಾಡೋದು ಜಾತಕಗಳ ಬಗ್ಗೆ ಹೇಳಿದ್ದೆ. ಏಕೆ ಅಷ್ಟು ಅಗತ್ಯನ? ಅದು ಹೊಂದಾಣಿಕೆ ಮಾಡಲೇಬೇಕಾ? ಈಗಿನ ಕಾಲದಲ್ಲಿ ವಿಜ್ಞಾನ ಇಷ್ಟೊಂದು ಬೆಳೆದಿದೆ. ಜಾತಕ ನೋಡಿ ಯಾರಾದರೂ ಮದುವೆ ಮಾಡ್ಕೋತಾರೇನ್ರಿ ಅಂತ ಕೇಳ್ಬೋದು ನೀವು. ಜಾತಕ ನೋಡಿ ಮದುವೆ ಮಾಡಿದ್ದು ಡೈವರ್ಸ್ ಆಗುತ್ತೆ, ಜಾತಕ ನೋಡದೆ ಹಂಗೆ ಮಾಡ್ಕೊಂಡಿದ್ದು ಡೈವರ್ಸ್ ಆಗ್ತಾ ಇದೆ. ಎಲ್ಲೋ ಯಾರೋ ಪರಿಚಯ ಆಗಿ ಮದುವೆ ಮಾಡಿಕೊಂಡು ಭಾಳ ಚೆನ್ನಾಗಿದ್ದಾರೆ, ಹಣೆಯಲ್ಲಿ ಬರೆದಿರ್ತಾರೆ. ಪ್ರತಿಯೊಬ್ಬರ ಹಣೆಯಲ್ಲಿ ಕೂಡ ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ ಬರಿತೀವಿ. ಒಂದು ಜಾತಕ ಬರ್ತಾರೆ, ಅವರ ಪೂರ್ವ ಪುಣ್ಯದ ಆಧಾರಿತದ ಮೇಲೆ ಮದುವೆ ಆಗುತ್ತೆ ಅಂತ. ಒಂದು ವೇಳೆ ಜಾತಕ ನೋಡ್ದೇನೆ ಮದುವೆ ಮಾಡಿದ್ರೆ ಏನಾದ್ರು ತೊಂದರೆ ಆಗುತ್ತಂದರೆ, ಭಾಳ ಚೆನ್ನಾಗಿದ್ದಾರೆ ಸರ್, ನಮ್ಮ ಮನೆ ಹತ್ರ ಒಬ್ಬರು ನಮ್ಮ ಪರಿಚಯರವರು ಅವ್ರ ಜಾತಕನೇ ನೋಡಿಲ್ವಂತೆ, ಭಾಳ ಚೆನ್ನಾಗಿದ್ದಾರೆ ಅಂದರೆ ಭವಿಷ್ಯ ಗಂಡ ಹೆಂಡತಿ ಇಬ್ಬರು ಕೂಡ ನಿದ್ದೆ, ಸೋಮಾರಿತನ, ಕೋಪ, ಅಹಂಕಾರ ಈ 4 ವಿಚಾರನನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಅಂತ ಅರ್ಥ. ಈ 4 ವಿಚಾರವನ್ನು ಯಾರು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೋ, ಹೆಣ್ಣಾಗಲಿ ಗಂಡಾಗಲಿ, ಎಂಟೈರ್ ಸಮಾಜದಲ್ಲೇ ಆ ರೀತಿ ಈ 4 ವಿಚಾರಕ್ಕೆ ಗುಲಾಮರಾಗದೆ ಅದನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿರೋರು ಯಾರಾದರೂ ಮದುವೆ ಮಾಡ್ಕೋಬಹುದು. ಆದರೆ ನಾವು ಹುಟ್ಟುತ್ತಾನೆ ಇಂಥ ಗುಣಗಳ ಜೊತೆ ಹುಡ್ತೀವಿ. ಒಂದೇ ತಾಯಿಗೆ 5-6 ಮಕ್ಕಳಾದರೂ ಕೂಡ ಒಬ್ಬೊಬ್ಬರು, ಒಬ್ಬ ಬಲವಂತನಾಗಿರ್ತಾನೆ, ಒಬ್ಬ ಗುಣವಂತನಾಗಿರ್ತಾನೆ, ಒಬ್ಬ ಕೋಪಿಷ್ಠನಾಗಿರ್ತಾನೆ, ಒಬ್ಬ ಅನಾರೋಗ್ಯ ಆಗಿರ್ತಾನೆ. ಅವರವರ ಕರ್ಮದ ಪ್ರಕಾರ ಹುಟ್ಟು ಬಂದಿರ್ತೀವಿ. ಆದರೂ ಕೂಡ ನಮ್ಮ ಕರ್ಮ ಕಳ್ಕೊಳ್ಳೋದಕ್ಕೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಮಗೊಂದು ಜೊತೆ ಬೇಕಾಗುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಒಂದು ಮದುವೆ ಆಗುತ್ತೆ. ಆ ಮದುವೆಯ ಮೂಲಕ ತಾನು ಬಂದಂಥ ದಾರಿ ಏನಿದೆ, ತನ್ನ ಮನೆತನ ಏನಿದೆ, ತನ್ನ ಗುಣ ಏನಿದೆ, ಸ್ವಭಾವ ಏನಿದೆ, ಬುದ್ಧಿ ಏನಿದೆ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಹುಡುಗನ ನೋಡಿ ಮದುವೆ ಮಾಡಿಕೊಂಡ್ರೆ ಅವರ ಜೀವನ ಕೂಡ ಬಹಳ ಸಂತೋಷವಾಗಿರುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ 12 ವಿಧವಾದಂಥ ಕೂಟಗಳನ್ನು ಮಾಡಿದ್ದಾರೆ. ನಾನು 5 ರೀತಿಯಾದಂಥ ಹೊಂದಾಣಿಕೆಗಳು ಮಾಡಬೇಕು ಅಂತ ಹೇಳಿದೆ. ಮೊದಲು ಊಟ ನೋಡಬೇಕು, ಗುಣ ನೋಡಬೇಕು, ಜಾತಕ ನೋಡಬೇಕು, ದೋಷವಿದ್ಯೆ ನೋಡಬೇಕು, ಯಾವ ದಶೆ ನಡೀತದೆ ನೋಡಬೇಕು. ಇದೆಲ್ಲ ನೋಡಿ ಒಂದು ಜಾತಕ ಆರಿಸ್ಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದು ಹುಡುಗಿಗೆ 10 ಜಾತಕ ತೊಗೊಂಡ್ರೆ ಇದನ್ನೆಲ್ಲ ನೋಡಿದಾಗ ಒಂದು 2 ಉಳಿಬೋದು. ಅದರಲ್ಲಿ ಒಂದು ಭಾಳ ಚೆನ್ನಾಗಿರ್ಬೋದು, ಒಂದು ಸುಮಾರಾಗಿರ್ಬೋದು. ಆದ್ದರಿಂದ ಒಂದು ಜಾತಕ ಹೊಂದಾಣಿಕೆ ಮಾಡೋದು ಅವರು ಬಂದ ತಕ್ಷಣ ಕೂತ್ಕೊಂಡು ನಾಳೆ ಮದುವೆ ಮಾಡಿಬಿಡಿ ಅಂತ ಅಲ್ಲ. ಮುಂದಕ್ಕೆ 30 ವರ್ಷ 40 ವರ್ಷ ಹೇಗಿರ್ತಾರೆ. ಒಂದು ಒಳ್ಳೆಯ ಮದುವೆ ಆದರೆ ಅದು ಕನಿಷ್ಠ ಪಕ್ಷ 33 ವರ್ಷ ಚೆನ್ನಾಗಿರ್ಬೇಕಂತ. ಮನುಷ್ಯನ ಆಯುಷ್ಯಲ್ಲಿ 3ರಲ್ಲಿ 1 ಭಾಗ 33 ವರ್ಷ ಅಂತ ಹೇಳ್ತೀವಿ. ಆ ಮದುವೆ ಆಗಿ ಒಂದು 33 ವರ್ಷ 40 ವರ್ಷ ಚೆನ್ನಾಗಿದ್ದರೆ ಏನೋ ಅವರು ಸಂತೋಷವಾಗಿದ್ದರು ಅಂತ ಹೇಳ್ಬೋದು. ಆದರೆ ಬಹಳ ಜನರ ಜೀವನದಲ್ಲಿ ಈಗೇನಾಗಿದೆ, ಏನೋ ಮಗು ಆಗಿದೆ ಸರ್, ಅದಕ್ಕೋಸ್ಕರ ಇದ್ದೀವಿ, ಏನೋ ಇಷ್ಟ ಇಲ್ಲ ಆದರೂ ಇದ್ದೀವಿ. ಇನ್ನು ಕೆಲವರು ದಾರಿ ತಪ್ತಾ ಇದ್ದಾರೆ. ಅವರವ್ರ ಆಫೀಸ್ಗಳಲ್ಲಿ ನಮ್ಮನ್ನು ಕೆಲವು ಹೆಣ್ಮಕ್ಳು ಫೋನ್ ಮಾಡಿ ಕೇಳ್ತಾರೆ, ಸರ್ ನಾನು ನಮ್ಮ ಗಂಡನ ಬಿಟ್ಟು ಬೇರೆಯವ್ರನ್ನ ಇಷ್ಟಪಟ್ಟಿದ್ದೀನಿ, ನಾನು ಮದುವೆ ಮಾಡ್ಕೋಬೋದಾ ಅಂತ ಕೇಳ್ತಾರೆ, ಡೈವರ್ಸ್ ಕೊಡ್ಬೋದಾ ಅಂತ ಕೇಳ್ತಾರೆ. ಆ ಪರಿಸ್ಥಿತಿಯಲ್ಲಿ ನಾನು ಕ್ಲೈಂಟನ್ನ ಸಮಾಧಾನ ಮಾಡಲ್ಲ, ಧರ್ಮನ ಕಾಪಾಡಲ್ಲ. ಅವಾಗೇನಾಗುತ್ತೆ, ನಾನು ನಿಮ್ಮ ಜಾತಕ ಕೊಡಮ್ಮ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಮ್ಮ, ನಿಮ್ಮ ಯಜಮಾನನ ಕೊಡಮ್ಮ, ಇದೆಲ್ಲ ನೋಡಿಬಿಟ್ಟು ನಿಧಾನವಾಗಿ ಮಾತಾಡಿಸಿ, ಇಲ್ಲಮ್ಮ ಇದು ನಿನಗೆ ಈಗ ಆಗಲ್ಲ, ಈಗ ಏನೋ ಒಂದು ಆಕರ್ಷಣೆಯಿಂದ ಈ ರೀತಿ ಗ್ರಹಗತಿಯಿಂದ ನಿನಗಾಗಿದೆ, ಇದು ಬೇಡಮ್ಮ, ಸ್ವಲ್ಪ ದಿವಸ ವೆಯ್ಟ್ ಮಾಡಮ್ಮ ಅಂತ ಅವ್ರಿಗೆ ಸಮಾಧಾನ ಮಾಡಿ ಅವರಿಗೆ ಸರಿಯಾದ ಉತ್ತರ ಹೇಳಿ ಅವ್ರನ್ನ ತಪ್ಪಿಸೋದಕ್ಕೆ ದಾರಿ ಮಾಡಬೇಕು. ಇಲ್ಲ ಅವರು ಡೈವರ್ಸ್ ಆಗೋಗಿದೆ, ನಾನು ಬೇರೆ ಮದುವೆ ಮಾಡ್ಕೋಬೇಕಂದ್ರೆ ಅದು ಬೇರೆ. ಆದರೆ ಮನುಷ್ಯರ ಸಂಚಲ ಸ್ವಭಾವ ಏನಿದೆ, ಕೆಲವು ವಿಚಾರಗಳಲ್ಲಿ ಸಂಚಲ ಬರ್ಬೋದು, ಮುಖ್ಯವಾದ ವಿಚಾರಗಳಲ್ಲಿ ಬರಬಾರ್ದು. ಆದ್ದರಿಂದ ಮದುವೆ ಹೊಂದಾಣಿಕೆ ಬಹಳ ಮುಖ್ಯ. ಕೂಟಗಳು, ಫಸ್ಟ್ ಕೂಟಗಳ ಬಗ್ಗೆ ಹೇಳ್ತೀನಿ. ದಿನಕೂಟ, ಗಣಕೂಟ, ಯೋನಿಕೂಟ, ರಾಶಿಕೂಟ, ರಜ್ಜುಕೂಟ, ಮಹೇಂದ್ರಕೂಟ, ಶ್ರೀದೀರ್ಘಕೂಟ, ವರ್ಣಕೂಟ, ವಸ್ಯಕೂಟ, ನಾಡಿಕೂಟ, 12 ಕೂಟಗಳಿವೆ. ಅದಕ್ಕೆ ಸಾಮಾನ್ಯವಾಗಿ ಪುರೋಹಿತರ ಹತ್ರ ಹೋದರೆ ನೀವು ಸಂಖ್ಯೆಗಳು ಹಾಕ್ಬಿಟ್ಟು 36ಕ್ಕೆ 26 ಬರುತ್ತೆ ಮದುವೆ ಮಾಡಿಬಿಡಿ ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಅದು ಪ್ರಿಲಿಮಿನರಿ ಎಕ್ಸಾಮ್, ಸೀಟ್ ಗ್ಯಾರಂಟಿ ಇಲ್ಲ. ಏನೋ ಸೀಟ್ ಬಂದಿದ್ದಾನೆ ಸರ್, ನಮ್ಮ ಹುಡುಗ ಮಾರ್ಕ್ ಬಂದಿದೆ ಅಂದರೆ ಸೀಟ್ ಗ್ಯಾರಂಟಿ ಸಿಗುತ್ತೆ ಅಂದರೆ ಇಲ್ಲ. ಅಲ್ಲಿ ಭಾಳ ರಿಸರ್ವೇಷನ್ಸ್ ಇರುತ್ತೆ. ಇವ್ರಿಗೆ ಇಷ್ಟು ಕೊಡಬೇಕು, ಅವ್ರಿಗೆ ಎಷ್ಟು ಕೊಡಬೇಕು, ಇವ್ರಿಗೆ ಇಷ್ಟು ಕೊಡಬೇಕು, ಅದರಲ್ಲಿ ಬಂದರೆ ಮಾತ್ರ. ಆ ರೀತಿ ಆ ಕೂಟ ಅನ್ನೋದು ಪ್ರಿಲಿಮಿನರಿ ಸ್ಟೆಪ್ಪು, ಮೊದಲನೇ ಅಂತ ದಾಟಬೇಕು. ಅದರಲ್ಲಿ ಏನು ಮಾಡಬೇಕು? ದಿನಕೂಟ ಅಂದರೆ ಏನು? ದಿನಕೂಟ ಅಂದರೆ ದಿನನಿತ್ಯ ಗಂಡ ಹೆಂಡತಿ ಒಬ್ರಿಗೊಬ್ರು ಮರ್ಯಾದೆ ಕೊಡೋದು, ಒಬ್ರೊಬ್ರು ರೆಸ್ಪೆಕ್ಟ್ ಕೊಡೋದು. ಎಷ್ಟೋ ಸಲ ಮದುವೆ ಆಗಿ 6 ತಿಂಗಳು 3 ತಿಂಗಳು ಆದಮೇಲೆ ನಿನ್ನ ಮಕ್ಕ ನೋಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಗಂಡಸರು ಹೇಳೋವಂಥ ಸಾಧ್ಯತೆ ಇದೆ. ಯಾಕೋ ಅವ್ರು ಕಂಡ್ರೇ ನನಗೆ ಆಗಲ್ಲ ಅನ್ನೋದೊಂದು ಸಾಧ್ಯತೆ. ಯಾಕೆ ಕಂಡ್ರೆ ಆಗಲ್ಲ?
ಎಲ್ಲ ದುಡ್ಡಿರುತ್ತೆ, ಕಾಸಿರುತ್ತೆ, ಬುದ್ಧಿ ಇರುತ್ತೆ, ಕೆಲಸ ಇರುತ್ತೆ, ಯಾಕಂದ್ರೆ ಆಗಲ್ಲ. ದಿನಕೂಟ ಒಬ್ಬರೊಬ್ಬರು ಅಪ್ರಿಷಿಯೇಟ್ ಮಾಡೋಂಗಿರಬೇಕು. ಹೆಂಡತಿ ಒಂದು ಅಡುಗೆ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದೀರಾ ರೀ ಅಂತ ಹೇಳಬೇಕು. ಗಂಡ ಏನಾದ್ರು ಒಂದು ಹೊಸದಾಗಿ ಹೇಳಿದ್ರೆ ಚೆನ್ನಾಗಿದ್ದೀರಿ, ನಿಮ್ಗೆ ಗೊತ್ತಿದೆ ಅಂತ ಹೇಳಬೇಕು. ಈ ರೀತಿ ದಿನಕೂಟ, ಒಂದು ಉದಾಹರಣೆ ಹೇಳ್ತೀನಿ. ದಿನಕೂಟ ಚೆನ್ನಾಗಿದ್ರೆ ಬೆಳಗ್ಗೆ ಹೆಂಡತಿ ಅಡುಗೆ ಮನೇಲಿ ಏನೋ ಈಗ ಪರದಾಡ್ತಾ ಇರ್ತಾಳೆ, ಸಾಯಂಕಾಲ ಬರ್ತಾ ಗಂಡ ತರಕಾರಿ ತೆಂಗಿನಕಾಯಿ ಎಲ್ಲ ತಂದುಬಿಡ್ತಾರೆ. ಅಯ್ಯೋ ನಾನು ಅಂದ್ಕೊಂಡಿರಿ, ಈಗಿನ ಕಾಲದ ಥರ ಫೋನ್ ಇಲ್ಲ, ಟಕ್ಕಂತ ಒಂದು ಮೆಸೇಜ್ ಹಾಕೋದಕ್ಕೆ ಅಥವಾ ಯಾವುದೋ ಒಬ್ಬರನ್ನ ತಂದುಕೊಡು ಅಂತ ಹೇಳೋಕ್ಕೆ. ಹಳೆ ಕಾಲದಲ್ಲಿ ಯಾವ ಆಧಾರದ ಮೇಲೆ ಮಾಡಿದ್ರು ಅಂದರೆ ಮನೆಯಲ್ಲಿ ಬೆಳಿಗ್ಗೆ ಒದ್ದಾಡ್ತಾ ಇಲ್ಲ, ಸಾಯಂಕಾಲ ಬರ್ತಾ ನಾನು ತರಬೇಕು ಅಂತ. ಅಂದರೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹೋಟ್ಲಿಗೆ ಹೋದ್ರು, ಗಂಡ ದೋಸೆ ಬೇಕು ಅಂತಾನೆ, ನನಗೂ ಅದೇ ಹೇಳ್ಬಿಡ್ರಿ ದಿನಕೂಟ ಇಲ್ಲದೆ ಇರೋರು ಗಂಡ ದೋಸೆ ಕೇಳ್ತಾನೆ, ಹೆಂಡತಿ ದಿನೇ ತಿನ್ಕೊಂಡು ಅದೇನು ಚೆನ್ನಾಗಿದೆ ಅಂತ ಬೈತಾರೆ. ಅಂದರೆ ಪಬ್ಲಿಕ್ಕಲ್ಲಿ ಮನೆಯಲ್ಲಿ ನಡೆಯೋದು ಪಬ್ಲಿಕ್ಕಲ್ಲಿ ಕೂಡ ಬಂದ್ಬಿಡುತ್ತೆ. ನಮ್ಮ ಯಜಮಾನರಿಗೆ ತರಕಾರಿ ತೊಗೊಳಕ್ಕೆ ಬರಲ್ಲ, ಅವರಮ್ಮ ಏನು ಹೇಳ್ಕೊಟ್ಟಿಲ್ಲ ಅಂತ ತರಕಾರಿಯವನ ಹತ್ರ ಹೋಗಿ ಯಜಮಾನನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ ಅಂದರೆ ಅವ್ರಿಗೆ ದಿನಕೂಟ ಇಲ್ಲ ಅಂತ ಅರ್ಥ. ಆದುದರಿಂದ ದಿನಕೂಟ ಅನ್ನೋದು ಒಬ್ಬರೊಬ್ಬರನ್ನ ಅಪ್ರಿಷಿಯೇಟ್ ಮಾಡ್ಕೊಳ್ತಕ್ಕಂಥದ್ದು, ಅದು ದಿನಕೂಟ ಬಹಳ ಬೇಕು, ಮುಖ್ಯವಾಗಿ ಬೇಕು. ಗಣಕೂಟದಲ್ಲಿ ಮನುಷ್ಯಗಣ, ದೇವಗಣ, ರಾಕ್ಷಸಗಣ ಅಂತ ನಕ್ಷತ್ರಗಳನ್ನು ವಿಂಗಡಣೆ ಮಾಡಿದ್ದಾರೆ. ಇಂತಿಂಥ ನಕ್ಷತ್ರ, ಇಂತಿಂಥ ಗಣ ಅಂತ ಮಾಡಿದ್ದಾರೆ. ಮನುಷ್ಯಗಣಕ್ಕೆ ಮನುಷ್ಯಗಣ, ದೇವಗಣಕ್ಕೆ ದೇವಗಣ, ರಾಕ್ಷಸಗಣಕ್ಕೆ ರಾಕ್ಷಸಗಣ ಹಾಕಿದರೆ ಉತ್ತಮ. ಮನುಷ್ಯಗಣ ದೇವಗಣ ಉತ್ತಮ, ಮನುಷ್ಯಗಣ ರಾಕ್ಷಸಗಣ ಮಧ್ಯಮ, ದೇವಗಣ ರಾಕ್ಷಸಗಣ ಅಧಮ. ಅಂದರೆ ಈ ಗಣ ಅನ್ನೋದೇನಪ್ಪ ಅಂದರೆ, ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಯಾವುದಾದ್ರು ಒಂದು ವಿಚಾರದಲ್ಲಿ ತೀರ್ಮಾನ ತಗೋಬೇಕು ಅಂದರೆ ಅವರ ತೀರ್ಮಾನಿಸುವ ಶಕ್ತಿ ಹೇಗಿರುತ್ತೆ. ಉದಾಹರಣೆಗೆ ಹೇಳ್ತೀನಿ, ಮನುಷ್ಯಗಣ ದೇವಗಣ ತಗೊಳ್ಳೋಣ. ದೇವಗಣ ಒಂದು ಕೆಲಸನ ಪ್ರಯತ್ನ ಮಾಡ್ತಾರೆ, ಅದು ಆಗಲಿಲ್ಲ ಅಂದರೆ ಬಿಟ್ಬಿಡ್ತಾರೆ. ಮನುಷ್ಯಗಣ ಪ್ರಯತ್ನ ಮಾಡ್ತಾನೆ, ಒಂದು ಸಲ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೋಗ್ತಾನೆ, ಅವ್ರಿವ್ರ ಕಾಲು ಹಿಡಿದು ಹೆಂಗೋ ಕೆಲಸ ಮಾಡ್ಕೊತಾನೆ. ರಾಕ್ಷಸಗಣ ಇಲ್ಲ, ನಾನು ಮಾಡೇ ಮಾಡ್ತೀನಿ, ಏನಾದರೂ ಆಗಲಿ ಮಾಡೇ ಮಾಡ್ತೀನಿ, ಹಾಗೇ ಆಗಬೇಕು. ಸೊ ಈ ರೀತಿ ರಾಕ್ಷಸಗಣ ಇದ್ದಾಗ ಒಂದು ಹೆಣ್ಣು ಮಗು ಇಲ್ಲ ರೀ ನಾವು ಮನೆ ಕಟ್ಟಿಸ್ಲೇಬೇಕು ಈ ಸಲ ಅಂತ ಗಂಡನ್ನ ಆಟ ಮಾಡ್ತಾರೆ, ಓಕೆ. ಅದನ್ನು ಬಿಟ್ಬಿಟ್ಟು ಸಾಲ ಸೋಲ ಹೆಚ್ಚಾಗಿದ್ದಾಗ ಈ ಒಡವೆ ಬೇಕೇ ಬೇಕು, ಇದು ನನಗಾಗಲೇಬೇಕು ಅಂತಂದಾಗ ಅದು ಗಣಕೂಟ ಬರಲ್ಲ ಅಂತಲೇ ಅರ್ಥ. ಅಥವಾ ಮಕ್ಕಳನ್ನ ಒಳ್ಳೆ ಶಾಲೆಯಲ್ಲಿ ಸೇರಿಸೋಣ, ಅವ್ರನ್ನ ಚೆನ್ನಾಗಿ ಓದಿಸೋಣ ಅನ್ನೋದ್ರೆ ಗಣಕೂಟ ಚೆನ್ನಾಗಿದ್ದವರು ಅದನ್ನು ತೀರ್ಮಾನ ಮಾಡ್ತಾರೆ. ಒಂದು ಸಣ್ಣ ವಿಷಯದಿಂದ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಯಾವುದೇ ವಿಚಾರದಲ್ಲಿ ತೀರ್ಮಾನ ತಗೊಂಡ್ರು ಗಣಕೂಟ ಚೆನ್ನಾಗಿದ್ರೆ ಒಳ್ಳೆ ತೀರ್ಮಾನ ತಗೊಳ್ತಾರೆ. ನೆಕ್ಸ್ಟ್ ಯೋನಿಕೂಟ ಅಂದರೆ, ಯೋನಿ ಅಂದರೆ ಸೆಕ್ಶುವಲ್ ಆರ್ಗನ್ ಅಂತ ಹೆಸರು. ಅಂದರೆ ಮಕ್ಕಳು ಮರಿ ಆಗ್ತಾರಾ, ಚೆನ್ನಾಗಿರ್ತಾರಾ? ಮಕ್ಕಳು ಮರಿ ಆದ ಮಾತ್ರಕ್ಕೆ ಮನುಷ್ಯನಿಗೆ ಆಸೆ ಆಕಾಂಕ್ಷೆ ಬಿಟ್ಟೋಗುತ್ತಾ? ಅಟ್ಲೀಸ್ಟ್ 60-70 ವಯಸ್ಸುವರೆಗೂ ಸೌಖ ಸಂತೋಷದಲ್ಲಿ ಇರಲೇಬೇಕಾಗುತ್ತೆ. ಆ ಯೋನಿಕೂಟ ಚೆನ್ನಾಗಿದ್ರೆ ಮಕ್ಕಳು ಮರಿನೂ ಚೆನ್ನಾಗಾಗ್ತಾರೆ. ಒಂದು ಮನೆಯಲ್ಲಿ ನೋಡಿ, ಗಂಡ ಹೆಂಡತಿ ಬಹಳ ಯೋನಿಕೂಟ ಇದ್ದು, ಬೇರೆ ಕೂಟಗಳಿದ್ದು, ಸಮಾಧಾನವಾಗಿದ್ದು, ಯಾವುದೇ ವಿಚಾರಕ್ಕೆ ಜಗಳ ಆಡಿಲ್ಲ ಅಂದರೂ ಕೂಡ ಅವರ ಮಕ್ಕಳು ಮದುವೆ ಆದಾಗ ಹೆಂಡತಿ ಜೊತೆ ಜಗಳ ಆಡೋದು ತಪ್ಪು ಅನ್ನೋ ಭಾವನೆ ಅವ್ರಿಗೆ ಬರುತ್ತೆ. ಯಾಕೆ ನೋಡಿ, ಬೆಳೆದಿರೋ ರೀತಿಯಾಗಿರುತ್ತೆ. ಸೊ ಅವಾಗೇನಾಗುತ್ತೆ, ಬರೀ ಜಾತಕದಿಂದ ಮಾತ್ರ ಅಲ್ಲದೆ ಅವನ ಶಿಸ್ತಿನಿಂದ ಕೂಡ ಗುಣಗಳನ್ನು ಬದಲಾಯಿಸ್ಕೊಳ್ಳೋವಂಥ ಗುಣ ಮನುಷ್ಯನಿಗೆ ಬರುತ್ತೆ. ಸೊ ಈಗ ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ದರೆ ಈಗಿನ ಕಾಲದಲ್ಲಿ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಮದುವೆನೇ ಬೇಡ ಅಂತ ಹೇಳ್ತಾರೆ. ನೀವು ಕಿತ್ತಾಡೋದು ನೋಡಿದ್ರೆ ಯಾರು ಮದುವೆ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಭವಿಷ್ಯ ಅವ್ರ ಜಾತಕದಲ್ಲಿ ಗಂಡನ ಜೊತೆ ಜಗಳ ಆಡೋ ಚಾನ್ಸಸ್ ಇರಲ್ಲ, ಹೆಂಡತಿ ಜೊತೆ ಜಗಳ ಆಡೋ ಚಾನ್ಸಸ್ ಇರಲ್ಲ. ಆದರೂ ಕೂಡ ತೀರ್ಮಾನಗಳನ್ನು ಮಾಡ್ಕೊಂಡ್ಬಿಡ್ತಾರೆ, ಪ್ರಿಜುಡಿಸ್ ಅಂತ ಹೇಳ್ತಾರೆ. ಮೊದಲೇ ಆಗೋದನ್ನು ಇವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಯೋನಿಕೂಟ ಅನ್ನೋದು ಮಕ್ಕಳು ಮರಿ ಚೆನ್ನಾಗಿ ಆಗೋದಕ್ಕೆ ಬೇಕು. ನೋಡಿ, ಎಷ್ಟೋ ಜನಕ್ಕೆ ಆಟಿಸಮ್ ಚಿಲ್ಡ್ರನ್ ಹುಡ್ತಾರೆ, ಅಂಗವಿಕಲರ ಮಕ್ಕಳು ಅಂದರೆ ಬುದ್ಧಿ ಚಾಲೆಂಜರ್ ಚಿಲ್ಡ್ರನ್ ಹುಡ್ತಾರೆ. ಯೋನಿಕೂಟ ಸರಿ ಇಲ್ಲ ಅಂದರೆ ಖಂಡಿತ ಆಗುತ್ತೆ. ವಿಜ್ಞಾನ ಏನು ಹೇಳುತ್ತೆ, ಗಂಡು ಹೆಣ್ಣು ಸೇರಿದ್ರೆ ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಆದರೆ ಜ್ಯೋತಿಷ ಹಂಗೆ ಹೇಳಲ್ಲ. ಸರಿಯಾದ ಹೆಣ್ಣು ಸರಿಯಾದ ಗಂಡು ಸೇರಿದ್ರೇ ಸರಿಯಾದ ಮಕ್ಕಳು ಹುಟ್ಟೋದು. ಸರಿ ಇಲ್ಲದೆ ಇರೋದು ಅದು ಹುಟ್ಟಿದ್ರೆ, ಒಂದು ವೇಳೆ ಹುಟ್ಟಿದ್ರೂ ಕೂಡ ಅದಕ್ಕೆ ಯಾವುದಾದ್ರು ಅಂಗವಿಕಲತೆ ಇರುತ್ತೆ, ಬುದ್ಧಿಭ್ರಮಣೆ ಇರುತ್ತೆ, ಆಟಿಸಮ್ ಇರುತ್ತೆ, ಮಸ್ಕುಲರ್ ಡಿಸ್ಟರ್ಬ್ ಇರುತ್ತೆ. ಇದು ನೀವು ಜೆನೆಟಿಕ್ಸ್ ಬಿಟ್ಬಿಡಿ, ಜೆನೆಟಿಕ್ಸ್ಗೂ ಕಾಯಿಲೆಗೂ ಸಂಬಂಧ ಇಲ್ಲ ಅಂತ ಈಗ ಎಪಿಜೆನೆಟಿಕ್ಸ್ ಅವರೆಲ್ಲ ಹೇಳ್ತಾ ಇದ್ದಾರೆ. ಆದರೂ ಕೂಡ ಜ್ಯೋತಿಷದ ಪ್ರಕಾರ ಕರ್ಮಫಲ ಅಂತ ಏನು ಹೇಳ್ತೀವಿ, ಹಿಂದಿನ ಜನ್ಮದಲ್ಲಿ ನಾವು ಕರ್ಮ ತಪ್ಪಾಗಿ ಮಾಡಿದರೂ ಕೂಡ ಈ ಜನ್ಮದಲ್ಲಿ ಮದುವೆ ಮೂಲಕ ಸರಿ ಮಾಡ್ಕೊಳ್ಳೋಣ ಅಂತಂದರೆ ಅದು ಸಾಧ್ಯತೆ ಇದೆ. ಹಿಂದಿನ ಜನ್ಮದಲ್ಲಿ ರಾಜನಾಗಿದ್ದೇ ಅಂದರೆ ಈ ಜನ್ಮದಲ್ಲಿ ಮದುವೆ ಮಾಡಿಕೊಂಡು ಕರ್ಮ ಅನುಭವಿಸೋ ಯೋಗನೂ ಇರುತ್ತೆ. ಸೊ ಯೋನಿಕೂಟ ಆಯಿತು. ದಿನಕೂಟ, ಗಣಕೂಟ, ಯೋನಿಕೂಟ, ರಾಶಿಕೂಟ ಅಂದರೆ ಏನು? ರಾಶಿ ಅಂದ್ರೇ ಗುಂಪು. ಆ ಗುಂಪು, ಒಂದು ಹುಡುಗಿ ಮನೆಗೆ ಬಂದಾಗ ಅತ್ತೆ ಮನೆಯಲ್ಲಿ ಎಲ್ಲರ ಹತ್ರ ಸಹಜವಾಗಿ ಚೆನ್ನಾಗಿರ್ತಾಳೆ ಅನ್ನೋದೊಂದು, ಅಳಿಯ
ಮಾವನ ಮನೆಗೆ ಹೋದಾಗ ಅವ್ರ ಹತ್ರ ಎಲ್ಲ ಅಂದರೆ ಎಷ್ಟೋ ಮನೆಗಳಲ್ಲಿ ಎಳೆಯ ಪ್ರಾರಂಭದಲ್ಲಿ ಅತ್ತೆ ಮನೆಗೆ ಹೋಗಿರ್ತಾರೆ, ಆಮೇಲೆ ಹೋಗೋದೇ ಇಲ್ಲ. ಏನು ನಿಮ್ಮ ಅಪ್ಪನ ಮನೆಗೆ ಬರೋದು ಅಂತ ಹೆಂಡತಿ ಹತ್ರ ಅಪ್ಪನ ಬಗ್ಗೆ ಬೈಯೋದು, ಮಾತಾಡೋದು, ಬೈಸ್ಕೊಳ್ಳೋದು, ಈ ಜಗಳಗಳೇ ಇನ್ನೊಬ್ಬರ ವಿಚಾರಕ್ಕೆ ಮನೆಗಳಲ್ಲಿ ಹೆಚ್ಚಾಗಿರುತ್ತೆ. ಆ ರಾಶಿಕೂಟ ಅನ್ನೋದು ತಮ್ಮ ಮನೆಗಳಲ್ಲಿ ಚೆನ್ನಾಗಿದ್ದು, ಬೇರೆಯವ್ರ ಹೋದ ಮನೆಗಳಲ್ಲೂ ಚೆನ್ನಾಗಿದ್ದು, ಜನರ ಮಧ್ಯೆ ಸಮಾಜದಲ್ಲಿ ಕೂಡ ಒಳ್ಳೆಯ ಹೆಸರು ತೊಗೊಳೋದಕ್ಕೆ ರಾಶಿಕೂಟ ಬೇಕು. ಅವ್ರ ಮನೆಯವ್ರು ಏನಾರು ಅಂದ್ಕೊಳ್ಳಿ, ನನಗೇನ್ರಿ, ನಾವು ಮಾಡೋಣ ರೀ. ಅಂದರೆ ಹಿಂದಿನ ಕಾಲದಲ್ಲಿ ಬಾಗಿಲೆಲ್ಲ ಮುಚ್ಚಿಬಿಟ್ಟು ಜೋರಾಗಿ ಮಾತಾಡು ಅಂತ ಹೇಳೋರು, ಜಗಳ ಆಡಿದ್ರು ಕೂಡ ಅವಮಾನ ಅನ್ನೋರು. ಈಗ ಬೀದಿಯಲ್ಲೇ ನಿಂತ್ಕೊಂಡು ಜಗಳ ಆಡ್ತೀನಿ ಅಂದರೆ ಏನು ಮಾಡೋಕ್ಕಾಗುತ್ತೆ? ಅವ್ರವ್ರ ಹಣೆ ಬರ ಹಂಗಿರುತ್ತೆ, ಮಾಡ್ಕೊಂಬಿಟ್ಟಿರ್ತಾರೆ, ಆಸೆಗೆ ಮಾಡ್ಕೊಂಬಿಟ್ಟಿರ್ತಾರೆ, ದುಡ್ಡಿಗೆ ಮಾಡ್ಕೊಂಬಿಟ್ಟಿರ್ತಾರೆ, ಅಂದ ಚಂದಕ್ಕೆ ಮಾಡ್ಕೊಂಬಿಟ್ಟಿರ್ತಾರೆ. ರಾಶಿಕೂಟ ಮುಗಿತು. ರಜ್ಜುಕೂಟ ಇದು ಒಂದೊಂದರ ವಿಚಾರ ಒಂದು ದಿವಸ ಪೂರ್ತಿ ಮಾತಾಡ್ತೀನಿ. ಆದರೂ ಜ್ಯೋತಿಷರು ಅಲ್ಲದೇ ಇರೋರು ಎಲ್ರಿಗೂ ಅರ್ಥ ಆಗೋ ಥರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಜ್ಜುಕೂಟ ಅನ್ನೋದು ಬಹಳ ಮುಖ್ಯ. ರಜ್ಜು ಅಂದರೆ ಸಂಸ್ಕೃತದಲ್ಲಿ ದಾರ, ಕನ್ನಡಕ್ಕೆ ಅಥವಾ ಬೇರೆ ಭಾಷೆಗೆ ಮಾಂಗಲ್ಯ ಕೂಟ ಅಂತ ಇಟ್ಕೊಬೋದು ನಾವು ಅದನ್ನು. ದಿನಕೂಟ, ಗಣಕೂಟ, ಯೋನಿಕೂಟ, ರಾಶಿಕೂಟ. ದಿನನಿತ್ಯ ಚೆನ್ನಾಗಿ ಮಾತಾಡಿಸ್ಕೊಂಡು ಹೆಂಡತಿ ಹತ್ರ ಚೆನ್ನಾಗಿದ್ದು, ಒಳ್ಳೆಯ ತೀರ್ಮಾನಗಳನ್ನು ತಗೊಂಡು, ಒಳ್ಳೆಯ ಮಕ್ಕಳು ಮರಿನ ಎತ್ಕೊಂಡು, ಎಲ್ಲರ ಹತ್ರನೂ ಚೆನ್ನಾಗಿ ಬೆರೆತು, ಸಮಾಜದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡು ಬಹಳ ವರ್ಷ ಬಾಳೋದು. 33 ವರ್ಷ ಇರಬೇಕು ಅಂತ ಹೇಳಿದ್ನಲ್ಲ, ಒಂದು ಮದುವೆ 33 ವರ್ಷ 34 ವರ್ಷ ಗಂಡ ಹೆಂಡತಿ ಚೆನ್ನಾಗಿದ್ರು ಕೂಡ, ಚೆನ್ನಾಗಿದ್ದು ಅದರ ನಂತರ ಯಾರೊಬ್ಬರು ತೀರ್ಕೊಂಡ್ರು ಕೂಡ ಅದರ ನೆನಪುಗಳು ಚೆನ್ನಾಗಿ, ಸವಿ ನೆನಪುಗಳು ಹೆಚ್ಚಾಗಿರುತ್ತೆ. ಕೆಟ್ಟ ನೆನಪುಗಳಿಗಿಂತ ಸವಿ ನೆನಪಿದ್ದಾಗ ಬದುಕೊಂಡ್ಬಿಡ್ತಾರೆ. ಆ ರಜ್ಜುಕೂಟ ಅನ್ನೋದು, ಈ 5 ಕೂಟಗಳು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ವರ್ಗಕ್ಕೆ, ದೊಡ್ಡ ದೊಡ್ಡ ರಾಜರ ವಂಶಕ್ಕೆ ಮಾತ್ರ ಮಾಡ್ತಾಯಿದ್ರು. ಬೇರೆಯವ್ರಿಗೆಲ್ಲ ರಜ್ಜುಕೂಟ ಇದ್ದರೆ ಸಾಕು, ಅಂದರೆ ರೀಪ್ರೊಡಕ್ಷನ್ ಸಾಕು, ಮಕ್ಕಳು ಮರಿ ಆದರೆ ಸಾಕು, ಅವ್ರು ಬುದ್ಧಿವಂತರಾಗುಟ್ಲಿ, ದಡ್ಡರಾಗುಟ್ಲಿ, ಬಡವರಾಗಿರಲಿ, ಸೌಕರಾಗಿರಲಿ, ಮಕ್ಕಳು ಹುಟ್ಟಿದ್ರೆ ಸಾಕು ಅಂತಿತ್ತು. ಈಗ ಹಂಗಾಗಿದೆಯಾ? ಇಲ್ಲ. ಎಲ್ಲ ಜಾತಿ ವರ್ಗದವ್ರಿಗೂ ಕಳೆದ 40-50 ವರ್ಷದಲ್ಲಿ ಈ ಎಲ್ಲ ಕೂಟಗಳನ್ನು ನೋಡುವಂತಹ ಮಹಾನುಭಾವರಿದ್ದಾರೆ. ನಮ್ಮ ತಂದೆಯವರು ಕ್ರಾಂತಿ ಮಾಡಿದ್ರು, ಅದರಲ್ಲಿ ಎಲ್ರಿಗೂ ಎಲ್ಲ ಸಿಗ್ಲಿ ಕಣೋ, ಮಾಡೋಣ ಅಂತ ಹೇಳಿದ್ರು. ನಾನು ಖಂಡಿತ ಜೆನೆಟಿಕ್ ಸೈನ್ಸ್ಗೆ ಚಾಲೆಂಜ್ ಮಾಡ್ತೀನಿ. ನಾನು ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಎಲ್ಲ ಹೊಂದಾಣಿಕೆ ನೋಡಿದಾಗ ಮನೆಗಳಲ್ಲಿ ಬುದ್ಧಿವಂತ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯತೆ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್ ಆ್ಯಂಡ್ ಕಮ್ಯುನಿಟಿ. ಹಿಂದಿನ ಕಾಲದಲ್ಲಿ ಒಂದು ವರ್ಗದವ್ರು ಮಾತ್ರ ಬುದ್ಧಿವಂತರಿದ್ದರು, ಅವರೇ ಎಲ್ಲ ಆಳ್ತಾಯಿದ್ರು, ಅವ್ರಿಗೆ ಎಲ್ಲ ಸಿಗ್ತಾಯಿತ್ತು ಅನ್ನೋದು ಹೋಗಿ ಈಗಿನ ಕಾಲದಲ್ಲಿ ಎಲ್ರಿಗೂ ಸಿಗ್ತಾಯಿದ್ರು ಕೂಡ ಕೆಲವರ ಚಿಂತನೆಗಳು, ಕೆಲವರ ಭಾವನೆಗಳು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಇರಲಿ, ಈ ರಜ್ಜುಕೂಟ ಅನ್ನೋದು ಎಲ್ಲ ವರ್ಗಕ್ಕೂ ಮುಖ್ಯವಾಗಿರಬೇಕು. ಏಕರಜ್ಜು 27 ನಕ್ಷತ್ರಗಳನ್ನು 5 ಭಾಗವಾಗಿ ರಜ್ಜು ಮಾಡಿದ್ದಾರೆ. ಶಿರಸ್ಸು ರಜ್ಜು, ಕಂಠರಜ್ಜು, ಉದರ ರಜ್ಜು, ಊರು ರಜ್ಜು, ಪಾದರಜ್ಜು ಅಂತೇಳಿ. ಶಿರಸ್ಸು ರಜ್ಜು ಗಂಡ ಹೆಂಡತಿ ಒಂದೇ ರಜ್ಜು ಆದರೆ, ಶಿರಸ್ಸಾದರೆ ಖಂಡಿತ ಅಸಂಭವ, ಡೆತ್, ಡೈವರ್ಸ್, ಸಪರೇಷನ್ ಆಗುತ್ತೆ. ಗಂಟಲು ಕತ್ತು ರಜ್ಜಾದರೆ ಮಾಂಗಲ್ಯ ಬಲ ಇರೋದಿಲ್ಲ. ಉದರ ರಜ್ಜು ಅಂತಾರೆ, ಮಕ್ಕಳಾಗೋದಿಲ್ಲ. ನಾನು ಮೊನ್ನೆ ಒಂದು ಜಾತಕ ನೋಡಿದೆ, ಗಂಡ ಹೆಂಡತಿಗೆ ಮದುವೆಯಾಗಿ 8 ವರ್ಷ ಆಯಿತು, ಮಗು ಹುಟ್ಟಿದ ಮೇಲೆ ಡೈವರ್ಸ್ ಆಗ್ಬಿಟ್ಟು. ಬಟ್ಟೆ ಅದು ಉದರ ರಜ್ಜು ಅಂತೀವಿ. ಊರು ರಜ್ಜು ಅಂತೀವಿ. ಊರು ಅಂದರೆ ತೊಡೆ, ಅದಕ್ಕೆ ಊರ್ವಶಿ ಅಂತ ಹೆಸರು. ಊರ್ವಶಿಗೆ ಯಾಕೆ ಹೆಸರು ಬಂತು? ಒಳ್ಳೆ ತೊಡೆ ಇರೋಳು, ಸುಂದರವಾದ ತೊಡೆಗಳಿರ್ತಕ್ಕಂಥವಳು, ಅದಕ್ಕೆ ಊರ್ವಶಿ ಅಂತ ಹೇಳೋದು. ತೊಡೆ ಬಹಳ ಮುಖ್ಯ. ಗಂಡ ಹೆಂಡತಿ ಸೇರಕ್ಕೆ, ಸಂಭೋಗಕ್ಕೆ, ಸಂತೋಷವಾಗಿ ಯೋನಿಕೂಟಕ್ಕೆ ಭಾಳ ಮುಖ್ಯ. ಅದಿಲ್ಲ ಅಂದರೆ 2 ಮಗು ಆಯ್ತು ಸರ್, ಆಮೇಲೆ ನಮ್ಗೆ ಇಂಟ್ರೆಸ್ಟೇ ಇಲ್ಲ, ನಾವೊಂದು ರೂಮಲ್ಲಿ ಮಲಗ್ತೀನಿ, ಅವ್ರೊಂದು ಮೂಲಲ್ಲಿ ಮಲಗ್ತಾರೆ, ಇದೆಲ್ಲ ಸಹಜವಾಗಿ ನಾವು ಕೇಳ್ತೀವಿ. ಊರು ರಜ್ಜು ಭಾಳ ಮುಖ್ಯ. ಪಾದರಜ್ಜು ಏಕರಜ್ಜು ಆಗಿದ್ರೆ ಕೆಲವ್ರು ಮಾಡಿಬಿಡ್ತಾರೆ, ಆದರೆ ಪ್ರಯಾಣದಲ್ಲಿ ಅಸೌಕರ್ಯ. ನಾವು ನೋಡಿದ್ದೀವಿ, ಗಂಡು ಹೆಣ್ಣೆಲ್ಲ ಮದುವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್, ಆಕ್ಸಿಡೆಂಟ್ ಆಗಿ ಎಲ್ಲರೂ ಹೋಗ್ಬಿಟ್ರು, ಹುಡುಗ ಉಳ್ಕೊಂಡ, ಅದು ಹುಡುಗಿ ಉಳ್ಕೊಂಡ ಅಂತೇಳಿ. ಅಥವಾ ಗಂಡನಿಗೆ ಏನಾದರೂ ಯಾವಾಗಲೂ ಪ್ರಯಾಣ ಮಾಡೋದಂಥದ್ದಿದ್ದರೆ, ಸಿಟಿ ಅಂತ ಜಾಗದಲ್ಲಿ ದಿನ ಸ್ಕೂಟಲ್ಲಿ ಹೋಗ್ತಾರೆ, ಕಾರಲ್ಲಿ, ಹಳ್ಳಿಗಳಲ್ಲಾದರೆ ನಡ್ಕೊಂಡು ಹೋಗ್ತಾ ಇದ್ರು. ಪ್ರಯಾಣದಲ್ಲಿ ಅಸೌಕರ್ಯ ಆಗುವಂತಹ ಸಾಧ್ಯತೆ ಇದೆ. ಇದಲ್ಲದೆ ಮಹೇಂದ್ರ ಕೂಟ ಅಂತಿದೆ. ಮಹೇಂದ್ರ ಕೂಟ ಅಂದರೆ ಗಂಡ ಕಷ್ಟದಲ್ಲಿದ್ದಾಗ ಹೆಂಡತಿ ಸಹಕಾರಕ್ಕೆ ಬರೋದು, ದುಡ್ಡು ಕಾಸು, ಬಳೆ ಬಿಚ್ಕೊಡೋದು. ಅವರು ಕಷ್ಟ ಅಂದ ತಕ್ಷಣ ಬಿಚ್ಕೊಟ್ಬಿಟ್ಟು ಏನಾದ್ರು ಮಾಡ್ಕೊಂಡು, ನೀ ಏನಾದ್ರು ಕಷ್ಟಪಟ್ಕೋ, ದಿನಕೂಟ ಇಲ್ಲ, ಏನಾದ್ರು ಕಷ್ಟಪಟ್ಕೋ, ತಂದಾಕ ನಾನೇನು ಕೊಡಲ್ಲ ಅಂತಾರೆ. ಇಲ್ಲಾಂದರೆ ಮಹೇಂದ್ರ ಕೂಟ. ಸ್ತ್ರೀ ದೀರ್ಘ ಕೂಟ. ವೈಶ್ಯ ಕಮ್ಯುನಿಟಿಯಲ್ಲಿ ಸ್ತ್ರೀ ದೀರ್ಘ ಇಲ್ಲಾಂದರೆ ಮದುವೆನೇ ಮಾಡೋದಿಲ್ಲ. ಏನು ಸ್ತ್ರೀ ದೀರ್ಘ ಅಂದರೆ ಒಂದು ಮನೆಗೆ ಹೆಣ್ಣು ಬಂದರೆ ಅವಳೇ ಬಂದ ಮೇಲೆ ಆ ಮನೆಗೆ ಲಾಸ್ ಆಗಬಾರ್ದು, ನಷ್ಟ ಯಾವುದೂ ಆಗಬಾರ್ದು, ಎಲ್ಲ ಲಾಭ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ದೀರ್ಘ ಅಂದರೆ ಏನು ಹೇಳಿ? ಬೆಳೆಸೋದು. ಆ ಹೆಣ್ಣು ಬಂದಮೇಲೆ ಆ ಮನೆ ಬೆಳಿಬೇಕು ಅನ್ನೋದಕ್ಕೆ ಸ್ತ್ರೀ ದೀರ್ಘ ಕೂಟ ಬೇಕು. ನಂತರ ವಶ್ಯಕೂಟ ಅಂತ ಹೇಳ್ತಾರೆ. ವಶೀಕರಣ ಅಂದರೆ ವಯಸ್ಸಾದರೂ ಕೂಡ ಒಬ್ಬರೊಬ್ಬರು ಇಷ್ಟಪಡಬೇಕು. ವಯಸ್ಸಾದ ಮೇಲೆ ಏನಪ್ಪ ಅನ್ನೋದು ಆಗಬಾರ್ದು. ಮತ್ತು ವರ್ಣಕೂಟ ಅಂದರೆ ಒಂದು ವರ್ಣಾಶ್ರಮ ಧರ್ಮದ ಪ್ರಕಾರ ಒಂದೊಂದು ನಕ್ಷತ್ರಕ್ಕೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತ ಕೊಟ್ಟಿರ್ತಾರೆ.
ಅದರಲ್ಲಿ ವೈಶ್ಯನಿಗೂ ಬ್ರಾಹ್ಮಣನಿಗೂ ಚೆನ್ನಾಗಾಗುತ್ತೆ, ಕ್ಷತ್ರಿಯನಿಗೂ ಶೂದ್ರನಿಗೂ ಅಟ್ರಾಕ್ಷನ್ ಇರುತ್ತೆ, ಬ್ರಾಹ್ಮಣನಿಗೂ ಆಗುತ್ತೆ. ಅದನ್ನು ನೋಡಬೇಕು. ಅದರ ನಂತರ ನಾಡಿಕೂಟ ಅಂತ ಹೇಳ್ತೀವಿ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಾಡಿಕೂಟ ಅಂದರೆ ಮದುವೆನೇ ಇಲ್ಲ, ಪಾರ್ಶ್ವ ನಾಡಿ, ಸಮಾನ ನಾಡಿ, ಊರ್ಧ್ವ ನಾಡಿ ಅಂತಿದೆ. ಲೆಫ್ಟ್, ರೈಟ್, ಸೆಂಟರ್ ಅಂತ ಅದ್ರ ಇಂಗ್ಲೀಷಲ್ಲಿ ಹೇಳ್ಬೋದು. ಎರಡೂ ಒಂದೇ ನಾಡಿ ಆದರೆ ಮದುವೆ ಮಾಡಬೇಡಿ ಅಂತ ಹೇಳೋವಂಥ ಬ್ರಹ್ಮಯತಿಗಳು ಕೂಡ ಇದ್ದಾರೆ. ಇಲ್ಲ, ದಿನಕೂಟ, ಗಣಕೂಟ, ಯೋನಿಕೂಟ, ರಾಶಿಕೂಟ, ರಜ್ಜುಕೂಟ ಬಂದರೆ ನಾಡಿಕೂಟ ಬೇಕಿಲ್ಲ. ಮೇಜರ್ ಇದು 5 ಬೇಕು. ಇದು 5 ಮೇಜರ್ ಇದ್ದರೆ ಮೈನರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದು 5 ಮುಖ್ಯವಾಗಿ ಎಕ್ಸಾಮ್ ಬರೆದಾಗ ಮೊದಲ 5 ಪ್ರಶ್ನೆ ಖಂಡಿತವಾಗಿ ಬರೀಲೇಬೇಕು ಅಂತ ಕಂಡೀಷನ್ ಹಾಕ್ತಾರಲ್ಲ ಎಕ್ಸಾಮ್ಸಲ್ಲಿ, ಆ ರೀತಿ ಇದೆ. 5 ಕೂಟ ಬಂದು ಬೇರೆ ಕೂಟಗಳು ಬಂದರೆ ಲಾಭ. ಸೊ ಅಧಿಪತಿ ಕೂಟ ಏನು? ನಕ್ಷತ್ರ ಅಧಿಪತಿ, ರಾಶಿ ಅಧಿಪತಿ. ಸಿಂಹ ರಾಶಿಗೂ ಮಕರ ರಾಶಿಗೂ, ಸಿಂಹ ರಾಶಿಗೆ ಸೂರ್ಯ ಅಧಿಪತಿ, ಮಕರ ರಾಶಿಗೆ ಶನಿ ಅಧಿಪತಿ. ಅವ್ರ ರಾಶಿಯಾಧಿಪತಿಗಳಾಗ್ಬಿಟ್ರೆ ಅದು ಮ್ಯಾಚ್ ಆಗೋದಿಲ್ಲ. ಇದನ್ನು ಷಷ್ಠಾಷ್ಟಕ ಅಂತ ಹೇಳ್ತಾರೆ. 6, 8 ಹುಡುಗಿ ರಾಶಿಗೆ ಹುಡುಗನ ರಾಶಿ 8, ಹುಡುಗನ ರಾಶಿಗೆ ಹುಡುಗಿ ರಾಶಿ 6, ಷಷ್ಠಾಷ್ಟಕ ಅಂತಾರೆ. ಇದರಲ್ಲಿ ಅನುಕೂಲ ಷಷ್ಠಾಷ್ಟಕ, ಪ್ರತಿಕೂಲ ಷಷ್ಠಾಷ್ಟಕ ಅಂತಿದೆ. ಒಂದು ಹೊಂದಾಣಿಕೆ ಮಾಡೋದನ್ನು ಹೇಳ್ತೀನಿ ಇವರೇ. ನಾವು ಪರೀಕ್ಷೆ ಬರ್ದಂಗೆ, ನಾವೆಲ್ಲ ಪರೀಕ್ಷೆ ಬರ್ದಾಗ ಕೂಡ ಅಷ್ಟು ಭಯ ಪಟ್ಟಿಲ್ಲ. ಇವಾಗ ಜಾತಕ ಎದುರು ಕೊಟ್ಟರೆ ಯಾರು ಹೊಂದಾಣಿಕೆ ಮಾಡೋಕ್ಕೆ ಅಷ್ಟು ಒಳಗಡೆ ಒಂದು ಫಿಯರ್ ಇರುತ್ತೆ. ಇದನ್ನು ಸರಿಯಾಗಿ ನೋಡಬೇಕಲ್ಲಪ್ಪ, ಎಲ್ಲ ಕರೆಕ್ಟಾಗಿ ಮಾಡಬೇಕಲ್ಲಪ್ಪ ಅನ್ನೋ ಒಂದು ಭಯ ಒಳಗಡೆ ಇರುತ್ತೆ. ಸೊ ಆ ದೇವತಾ ಅನುಗ್ರಹದಿಂದ, ಅನುಷ್ಠಾನದಿಂದ, ಭಯದಿಂದ ಆಚೆ ಬರುವಂಥ ಯೋಗನೂ ದೇವರು ಕೊಟ್ಟಿರ್ತಾನೆ. ಸೊ ವರ್ಣಕೂಟ, ನಾಡಿಕೂಟ, ಆಮೇಲೆ ವೇದಕೂಟ ಅಂತೀವಿ. ವೇದ ಅಂತ ಹೇಳ್ತೀವಿ. ವೇದ ಅಂದರೆ ಭರಣಿ ನಕ್ಷತ್ರಕ್ಕೂ ಅನುರಾಧ ನಕ್ಷತ್ರಕ್ಕೂ ಆಗಲ್ಲ. ಜಾತಕ ಚೆನ್ನಾಗಿದ್ದು 28 ಗುಣ ಬಂದ್ಬಿಟ್ರು ವೇದೇ ಬರಲ್ಲ. ವೇದೇ ಬರಲಿಲ್ಲ ಅಂದರೆ ಯಾರು ಸ್ತ್ರೀ ಪುರುಷರಲ್ಲಿ ಯಾರೊಬ್ಬರು ಹೋಗ್ಬಿಡ್ತಾರೆ, ಡೆತ್ ಬರುತ್ತೆ, ಅನಾಹುತಗಳಾಗುತ್ತೆ ಅಂತಿದೆ. ಸೊ ಈ ರೀತಿ ಈ ಒಂದೊಂದೇ ಕೂಟಗಳನ್ನು ನೋಡಿಕೊಂಡು 12 ಕೂಟದಲ್ಲಿ ಮುಖ್ಯವಾದ 5 ಕೂಟಗಳು ಬಂದು ಅದರ ಜೊತೆ ವಶ್ಯಕೂಟ, ವರ್ಣಕೂಟ, ನಾಡಿಕೂಟ, ಅಧಿಪತಿ ಕೂಟ ಇದೆಲ್ಲ ಬಂದರೆ 12 ಕೂಟಗಳಲ್ಲಿ, ಹಿಂದಿನ ಕಾಲದಲ್ಲಿ 12ಕ್ಕೆ 10 ಬರುತ್ತೆ ಮಾಡಿಬಿಡ್ರಿ ಅಂತ ಹೇಳೋರು. ತಮಾಷೆಗೆ ನಮ್ಮ ಅಪ್ಪ ಹೇಳೋರು, ಶಿವನಿಗೂ ಪಾರ್ವತಿಗೂ ಕೂಡ ಎಲ್ಲ ಕೂಟ ಇರಲಿಲ್ಲ ಕಣೋ, ಅದಕ್ಕೆ ಅವಾಗವಾಗ ಏನೋ ಅಭಿಪ್ರಾಯ ಭೇದ ಬಂದು ಅಯ್ಯಮ್ಮ ಭೂಮಿಗೆ ಬಂದು ಪಾರ್ವತಿಯಾಗಿ ದಾಕ್ಷಾಣಿಯಾಗಿ ಏನೋ ಅವತಾರ ತಗೊಂಡು ತಿರ್ಗಾ ಅವನ್ನೇ ಬೇಡ್ಕೊಂಡು ಹೋಗಿ ಜೊತೆಗೆ ಸೇರಿಕೊಂಡ್ಲು ಅಂತ ಹೇಳೋರು. ಆ ರೀತಿ ದೇವತೆಗಳಿಗೆ ಕೂಡ ಪೂರ್ಣವಾದಂಥ ಕೂಟಗಳು ಇರಲಿಲ್ಲ. ಅಂದರೆ ಇರಲಿಲ್ಲ ಅಂದ ಮಾತ್ರಕ್ಕೆ ನಮಗಿರುತ್ತಾ ಅಂತ ಕೇಳಬೇಡಿ. ಒಂದು ತಿರ್ಗಾವನ್ನು ಹೋಗಿ ಸೇರ್ಕೊಳ್ಳೋಕ್ಕೆ ಆ ಥರ ಅವತಾರಗಳು ಬಂತು. ಆದ್ದರಿಂದ ಈ ಗುಣಕೂಟ ನೋಡಿ ಇಷ್ಟು ಮಾಡಿ ಕುಜದೋಷ ಇದೆಯಾ ಅಂತ ನೋಡಬೇಕು. ದೋಷಗಳು ಅಂತ ಹೇಳಿದೆ, ಮನುಷ್ಯ 100 ಜನ ಹುಟ್ಟಿದರೆ 80 ಜನಕ್ಕೆ ಕುಜದೋಷ ಇರುತ್ತೆ ಸ್ನೇಹಿತರೆ, ಮಿತ್ರರೇ. ಅದು ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ಹೇಳ್ತೀವಿ. ಸ್ವಲ್ಪ ಇರುತ್ತೆ, ಮಧ್ಯಮಕ್ಕಿರುತ್ತೆ, ಜಾಸ್ತಿ ಇರುತ್ತೆ. ಅದನ್ನು ಯಾರಿಗೆ ಎಷ್ಟಿರುತ್ತೆ ಅನ್ನೋದನ್ನು ನೋಡಿ, ಈಗೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾರೆ, ಆ ಥರ ಡಿಜಿಟಲೈಸ್ ಮಾಡ್ಬೋದು. ಒಂದು ರಾಶಿಗೆ ಒಂದು 10% 10 ಅಂತ ಇಟ್ಕೊಳ್ಳಿ. 10ಕ್ಕೆ 8, 10ಕ್ಕೆ 6, 10ಕ್ಕೆ 2, 10ಕ್ಕೆ 1, ಆ ರೀತಿ ಆ ಮ್ಯಾಚಿಂಗ್ ಪಾಯಿಂಟ್ಸ್ ನೋಡಬೇಕು. ಅದೇನು ಕುಜದೋಷ ಒಬ್ಬರಿಗಿದ್ದು ಒಬ್ಬರಿಗಿಲ್ಲ ಅಂದರೆ ಏನಾಗ್ಬೋದು? ಮಕ್ಕಳಾಗದೆ ಹೋಗ್ಬೋದು, ಮಕ್ಕಳಾದ್ಮೇಲೆ ತೊಂದರೆ ಆಗ್ಬೋದು. ಈಗ ನಾನೊಂದು ಹಿಂದೆ ಭಾಳ ಒಂದು ಸಂಶೋಧನೆಗೆ ತೊಗೊಂಡಿದ್ದೆ, ನೆಗೆಟಿವ್ ಬ್ಲಡ್ ಗ್ರೂಪು, ಪಾಸಿಟಿವ್ ಬ್ಲಡ್ ಗ್ರೂಪು. ಈ ನೆಗೆಟಿವ್ ಬಾಸ್ ಗ್ರೂಪ್ ಈಗ RH ಫ್ಯಾಕ್ಟರ್ ಅಂತ ಹೇಳ್ತಾರೆ. ಈಗ ಕುಜದೋಷ ಜಾಸ್ತಿ ಇರೋರಿಗೆ ನೆಗೆಟಿವ್ ಗ್ರೂಪ್ ಇರೋದಕ್ಕೆ ಚಾನ್ಸಸ್ ಇದೆ. ನನ್ನ ಹತ್ರ ಸುಮಾರು ಒಂದು 45 ಜಾತಕ ಆ ಥರನೂ ಇತ್ತು. ಈಗೇನಾಗುತ್ತೆ, ಮಗು ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಅದಾಗ್ಬೋದು. ಅಥವಾ ಗಂಡಸರಿಗೆ ಪುರುಷತ್ವ ಕಮ್ಮಿ ಆಗ್ಬೋದು, ಹೆಣ್ಮಕ್ಳಿಗೆ ಗೈನಕಾಲಜಿಕಲ್ ಪ್ರಾಬ್ಲಮ್ ಆಗ್ಬೋದು. ಕುಜದೋಷ ಜಾಸ್ತಿ ಇರೋರಿಗೆ ಒಂದು 30, 35, 40 ವಯಸ್ಸಲ್ಲೇ ಯೂಟ್ರಸ್ ಪ್ರಾಬ್ಲಮ್ ಬಂದು ಯೂಟ್ರಸ್ ರಿಮೂವಲ್ ಮಾಡ್ಬೋದು. ಕುಜದೋಷ ಸಮನಾಗಿರ್ತಕ್ಕಂಥವ್ರು, ಈಗ ಪಾಪ್ಯುಲೇಷನ್ ಎಲ್ಲರಿಗೂ ಯೂಟ್ರಸ್ ರಿಮೂವ್ ಮಾಡಿದ್ದಾರೆ ಇಲ್ಲ, ಶೇಕಡ ಎಲ್ಲ ಒಂದು 5%, 4% ಅವ್ರಿಗೆ ಮಾಡಿದ್ದಾರೆ. ಆ ರೀತಿ ಆ ಕುಜದೋಷ ವಿಚಾರ ನೋಡಬೇಕು. ಅದರ ನಂತರ ಕಾಂಬಿನೇಷನ್ ಆಫ್ ಪ್ಲಾನೆಟ್ಸ್ ಅಂತೀವಿ. ಒಂದೇ ಮನೆಗಳಲ್ಲಿ 7ನೇ ಮನೆ, 5ನೇ ಮನೆಯಲ್ಲಿ ವಿರುದ್ಧವಾದಂತಹ ವೈರಿಗಳಾದಂಥ ಗ್ರಹಗಳಿದ್ದಾರ, ಸ್ನೇಹಿತರಾಗಿರ್ತಕ್ಕಂಥ ಗ್ರಹಗಳಿದ್ದಾರ. ಒಂದು ಜಾತಕದಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿ ಹುಡುಗಿಗೆ ಯಾವ ಗ್ರಹ ಇಲ್ಲ ಅಂದರೆ ಹುಡುಗನಿಗೂ ಅದೇ ರೀತಿ ಯಾವ ಗ್ರಹ ಇಲ್ಲದೆ ನೋಡಬೇಕು. ಒಂದು ವೇಳೆ ಹಂಗಿಲ್ಲ ಅಂತಂದರೆ ಹುಡುಗನಿಗೆ ಯಾವ ಮಿತ್ರ ಗ್ರಹಗಳು, ಹುಡುಗಿಗೆ ಯಾವ ಮಿತ್ರ ಗ್ರಹಗಳು ಅವರು ಅಲ್ಲಿದ್ದರೆ ಪರವಾಗಿಲ್ಲ. 1, 2, 3, 4 ಅಂತ ಹಾಕ್ಕೊಂಡೋದ್ರೆ ಒಂದು ಜಾತಕ ಯಾರು ಬಂದು ಕೂತ್ಕೊಂಡ್ರೆ ಹೇಳೋದು ಭಾಳ ಸುಲಭ. ಆದರೆ ಮ್ಯಾಚಿಂಗ್ ಮಾಡಿಕೊಡೋದಿದೆಯಲ್ಲ, ಅದು ಖಂಡಿತ ನಮಗೂ ಅದರ ಅನುಗ್ರಹ ಇರಬೇಕು. ನಾನು ಮಾಡಿಕೊಟ್ಟು ಅವ್ರಿಗೆ ಮದುವೆ ಆಯಿತು ಅನ್ನೋದಕ್ಕಿಂತ ಅವ್ರಿಗೆ ಯಾವುದು ಸರಿನೋ ಅದನ್ನು ಆರಿಸ್ಕೊಟ್ಟೆ ಅನ್ನೋದೇ ಸತ್ಯ. ಆದ್ದರಿಂದ ಜನಕ್ಕೆ ಒಳ್ಳೆ ಹುಡುಗ ಸಿಗ್ದ, ಒಳ್ಳೆ ಹುಡುಗಿ ಸಿಗ್ದ ಅಂತ ನಮ್ಗೆ ಯಾರೋ ಬಂದು ನೀವು ಮಾಡಿಕೊಟ್ರಿ, ಅದೇ ಥರ ಒಳ್ಳೆ ಹುಡುಗ
ಒಳ್ಳೆ ಕಡೆ ಮತ್ತು ದಿಕ್ಕು ಕೇಳ್ತಾರೆ, ಯಾವ ದಿಕ್ಕಿಂದ ಬರುತ್ತೆ, ಯಾವ ಅಕ್ಷರದಿಂದ ಬರುತ್ತೆ. ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ, ಹೆಸರು ಹೇಗಿಡ್ತಾರೆ, ನಕ್ಷತ್ರಗಳಿಗೆ ಯಾವ ರೀತಿ ಇಡ್ತಾರೆ. ಈಗ ಕೆಲವು ನಕ್ಷತ್ರಕ್ಕೆ ಕೆಲವು ನಕ್ಷತ್ರ ಆಗುತ್ತೆ ಅಂತ ಕೊಟ್ಟಿರ್ತೀವಿ. ಅದರ ಪ್ರಕಾರ ನಾಮ ನಕ್ಷತ್ರದ ಪ್ರಕಾರ ಹೋದರೆ ಪರವಾಗಿಲ್ಲ. ಅದನ್ನು ಬಿಟ್ಬಿಟ್ಟು ಯಾವುದೋ ಹೆಸರಿಟ್ಟಿರ್ತಾರೆ. ತಮಾಷೆಗೆ ಏನು ಹೇಳ್ತೀವಿ ಅಂದರೆ, ಕೆಲವರ ಇದರಲ್ಲಿ ಒಂದು 5 ಮಗು 6 ಮಗು ಹುಟ್ಟಿ ಅದು ಅಬಾರ್ಷನ್ ಆಗೋಯ್ತಂತೆ. 2 ಮಗು ಸತ್ತೋಯ್ತಂತೆ, 3 ಮಗು ಹೋಗ್ಬಿಡ್ತಂತೆ. 4-5 ಮಗು ಹುಟ್ಟಿ ಸತ್ತೋದ್ಮೇಲೆ ಯಾರೋ ಹಿರಿಯರು ಹೇಳಿದಂತೆ, ನೋಡೋದು ಹುಟ್ಟಿ ಕುಪ್ತೊಟ್ಟಿಗೆ ಹೋಗ್ತಾ ಇದೆ, ಸಾಯ್ತಾ ಇದೆ. ನೆಕ್ಸ್ಟ್ ಮಗು ಹುಟ್ಟಿದ್ರೆ ಅದನ್ನ ಎತ್ಕೊಂಡು ಕುಪ್ತೊಟ್ಟಿಯಲ್ಲಿ ಹಾಕ್ಬಿಟ್ಟು ಕುಪ್ಸ್ವಾಮಿ ಅಂತ ಹೆಸರಿಟ್ಬಿಡು, ಸರಿ ಹೋಗುತ್ತೆ ಅಂತ. ಆ ಥರ ಒಂದು ಹೆಸರು ಕೇಳಿದ್ರೆ ಯಾರು ಮ್ಯಾಚಿಂಗ್ ಮಾಡೋಕ್ಕಾಗತ್ತೆ? ಆಗೋದಿಲ್ಲ. ಆದ್ದರಿಂದ ಈಗ ವಿಜ್ಞಾನವನ್ನು ಯಾವ ರೀತಿ ಸರಿಯಾಗಿ ಉಪಯೋಗಿಸ್ಕೋಬೋದು ಅಂದರೆ, ಮಕ್ಕಳು ಹುಟ್ಟಿರೋ ಟೈಮ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ಜಾತಕ ಒಂದು ಹಾಕ್ಕೊಳ್ಳಿ. ಈಗ ನರ್ಸಿಂಗ್ ಹೋಮ್ಸ್ಗೆ ಹಿಂದೆ ನಾವು ಒಂದು ಆಫರ್ ಕೊಟ್ಟಿದ್ದೀವಿ, ಅಲ್ಲಿ ಹುಟ್ಟೋ ಮಕ್ಳಿಗೆ ನಾವು ಜಾತಕ ಹಾಕ್ಕೊಡ್ತೀವಿ ಅಂತ. ಕೆಲವರು ಇಷ್ಟಪಟ್ಟರು, ಇನ್ನೂ ಹಿಪೋಕ್ರಸಿ ಹೋಗಿಲ್ಲ. ಭಾಳ ಓದಿರೋರ ಹತ್ರ ಹೆಚ್ಚು ಓದ್ತಾ ಧರ್ಮದ ಮೇಲೆ, ನ್ಯಾಯದ ಮೇಲೆ ಇರ್ತಕ್ಕಂಥ ಅಭಿಮಾನ ಕಮ್ಮಿಯಾಗಿ ಹೋಗ್ತಾ ಇದೆ ಎಲ್ಲರಿಗೂ. ಏನೋ ನಮಗೆ ಗೊತ್ತು, ನಾವು ಮಾಡ್ಕೋತೀವಿ, ದುಡ್ಡಿಂದ ಎಲ್ಲ ಸಾಲ್ವ್ ಮಾಡ್ಕೋತೀವಿ ಅಂತಂತಾರೆ. ದುಡ್ಡಿಂದ ಖಂಡಿತ ಏನು ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ. ದುಡ್ಡಿದ್ರೆ ಒಂದು ಧೈರ್ಯ ಇರುತ್ತೆ, ಸೆಕ್ಯೂರಿಟಿ ಇರ್ಬೋದು. ಅದು ಇಟ್ಕೊಂಡು ಚೆನ್ನಾಗಿ ಬದುಕ್ತೀನಿ ಅನ್ನೋದಂತ ಗ್ಯಾರಂಟಿ ಇಲ್ಲ. ಎಷ್ಟು ಜನ ಪ್ಯಾಲೇಸಲ್ಲಿ ಮದುವೆ ಆಗಿರೋರಿಗೆಲ್ಲ ಡೈವರ್ಸ್ ಆಗಿದೆ, ಹಾಗೇ ಇಲ್ವಾ? ಆದ್ದರಿಂದ ಈ ಕೂಟಗಳನ್ನು ದಯವಿಟ್ಟು ಅದು ಮಾತ್ರ ಅದು ನೋಡಬೇಕು, ದೋಷಗಳನ್ನು ನೋಡಬೇಕು. ಆಮೇಲೆ ದಶಾಸಂಧಿ ಅಂತೀವಿ, ಹುಡುಗ ಹುಡುಗಿಗೆ ಅನುಗುಣವಾದಂಥ ದಶೆಗಳಿರಬೇಕು. ಹುಡುಗನಿಗೆ ಸೂರ್ಯ ದಶೆ, ಹುಡುಗಿಗೆ ಶನಿ ದಶೆ ಅಂದರೆ ಜಾತಕ ಹೊಂದಾಣಿಕೆ ಇದ್ರು ಕೂಡ 5 ವರ್ಷ ಕಿತ್ತಾಡ್ದು ಸರ್, ಒದ್ದಾಡ್ದು ಸರ್, ಆಮೇಲೆ ಪೂಜೆ ಪುನಸ್ಕಾರ ಮಾಡಿ ಒಟ್ಟಿಗೆ ಸೇರಿಕೊಂಡ್ರು ಅಂತ ಇರ್ತಾರೆ. ಮದುವೆ ಆಗೋ ಸಮಯದಲ್ಲೇ ಹುಡುಗ ಹುಡುಗಿಗೆ ಒಂದು 15-20 ವರ್ಷ ದಶೆಗಳು ಮಿತ್ರರಾಗಿದ್ದಾರೆ, ಕಾಂಟ್ರಾಸ್ಟ್ ಅಂತಾರೆ ಹೆಣ್ಮಕ್ಳು. ಈ ಬಾರ್ಡರ್ ಚೆನ್ನಾಗಿರುತ್ತೆ ಅಂತಾರೆ. ಆ ರೀತಿ ಹೊಂದಾಣಿಕೆ ಮಾಡಿದ್ರೆ ಖಂಡಿತ ಫಸ್ಟ್ 10-15 ವರ್ಷದಲ್ಲಿ ಅದು ಯಾವುದೇ ತೊಂದರೆಗಳಿಲ್ಲದೆ ಆದರೆ ಆಮೇಲೆ ನಂಬಿಕೆ, ಪರಸ್ಪರ ಒಂದು ನಿಜವಾದ ಮದುವೆಯಲ್ಲಿ ಗಂಡ ಹೆಂಡತಿನ ನಂಬೋದು, ಹೆಂಡತಿ ಗಂಡನ ನಂಬೋದಕ್ಕೆ ಒಂದು 5-6 ವರ್ಷ ಖಂಡಿತ ಆಗುತ್ತೆ. ಚೈನೀಸ್ ಅಸ್ಟ್ರಾಲಜಿಯಲ್ಲಿ 7 years ಈಚ್ ಅಂತ ಹೇಳ್ತಾರೆ. 7 ವರ್ಷ ಆದಮೇಲೆ ತೊಂದರೆಗಳು ಬಂತು ಅಂತಾರೆ. ಅವ್ರ ಲೆಕ್ಕ ಬೇಡ, ನಮ್ಮದು ಪುರಾತನವಾದದ್ದು, ಪ್ರಪಂಚದಲ್ಲೇ ಬಹಳ ಹಳೆಯದು. ಅಂದರೆ ಈಜಿಪ್ಷಿಯನ್ಸು, ಯಾರೇ ಮೆಸೊಪೊಟೋಮಿಯನ್ಸು, ಬ್ಯಾಬಿಲೋನಿಯನ್ಸು, ಅವ್ರಿಗೆಲ್ಲ ಕೂಡ ಜ್ಯೋತಿಷ್ಯ ಇತ್ತು. ಅದೆಲ್ಲದಕ್ಕಿಂತ ಹಳೆಯದು, ಅದೆಲ್ಲದಕ್ಕಿಂತ ಒಂಥರ ಫೂಲ್ ಪ್ರೂಫ್ ಅಂತ ಹೇಳ್ತಾರೆ. ಭಾಳ ನಿಜವಾದ್ದು ಸತ್ಯವಾದ್ದು ನಮ್ಮ ಜ್ಯೋತಿಷ. ನೆಕ್ಸ್ಟ್ ಟೈಮ್ ನೀವೇನಾದರೂ ಮ್ಯಾಚಿಂಗ್ ಮಾಡೋದಾದರೆ ಸ್ವಲ್ಪ ಶ್ರಮ ತಗೊಳ್ಳಿ, ನೋಡಿ. ಜನಸಾಮಾನ್ಯರು ಕೂಡ ಜ್ಯೋತಿಷರನ್ನು ಪ್ರಶ್ನೆ ಕೇಳುವಂಥ ಅರಿವು ಬೇಕು. ಆವಾಗಲೇ ಜ್ಯೋತಿಷ ಜನಕ್ಕೆ ನ್ಯಾಯ ಕಲ್ಪಿಸೋಕ್ಕೆ ಸಾಧ್ಯ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಕಡೆ ಹೊರಗಳು ಸಿಗಲಿ, ಒಳ್ಳೆಯ ಜ್ಯೋತಿಷ್ಯರನ್ನು ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಚಿಂಗ್ ಬೇಕಾದ್ರೆ ನಮ್ಮ ಆಫೀಸ್ ಅಡ್ರೆಸ್ಗೆ, ಫೋನ್ಗೆ, ವಾಟ್ಸಪ್ಪಲ್ಲಿ ಕಳಿಸಿ, ಖಂಡಿತ ಮಾಡಿಕೊಡ್ತೀವಿ. ನಮಸ್ಕಾರ.